ಫ್ರೆಂಡ್ಸ್, ಇವತ್ತು ಹಲಸಿನಣ್ಣು ಕಟ್ ಮಾಡೋದನ್ನ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಏನಪ್ಪ ಇವರು ಹಲಸಿನಣ್ಣು ಕಟ್ ಮಾಡೋದು ಶೇರ್ ಮಾಡ್ಕೋಬೇಕಂದ್ರೆ, ಹಲಸಿನಣ್ಣು ಕಟ್ ಮಾಡೋದು ಸ್ವಲ್ಪ ಕಷ್ಟನೇ ಇರುತ್ತೆ. ಸೊ ಹಾಗಾಗಿ ಅದರಲ್ಲಿ ಹಾಲು ಅಂಶ ಜಾಸ್ತಿ ಇರೋದ್ರಿಂದ ಕೈ ಅಂಟಾಗೋ ಚಾನ್ಸಸ್ ಇರುತ್ತೆ. ಹಣ್ಣು ಅಂಟಾಯಿತು ಅಂತಂದರೆ, ಹಲಸಿನಣ್ಣಿನ ತೊಳೆ ಹಣ್ಣು ಅಂಟಾಯಿತು ಅಂತಂದರೆ ತಿನ್ನೋಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಯಾವ ರೀತಿ ಹಲಸಿನಣ್ಣ ಕಟ್ ಮಾಡೋದು, ಹಾಗೆ ತೊಳೆನ ಯಾವ ರೀತಿ ಬಿಡಿಸೋದು ಅನ್ನೋದನ್ನ ನಿಮ್ಮಗಳಿಗೆ ಹೆಲ್ಪ್ ಆಗ್ಬೋದು ಈ ವಿಡಿಯೋದಲ್ಲಿ ಅಂದ್ಬಿಟ್ಟು ನಾನು ಶೇರ್ ಮಾಡ್ತಾಯಿದ್ದೀನಿ. ಯಾರು ಯಾವುದೇ ರೀತಿ ತಿಳ್ಕೊಬೇಡಿ. ನೋಡಿ, ಇದಕ್ಕೆ ನಾನು ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀನಿ. ಇವಾಗ ಹಲಸಿನಣ್ಣು ಕಟ್ ಮಾಡೋಕ್ಕೆ ನಾವು ಕೆಳಗಡೆ ಒಂದು ನ್ಯೂಸ್ ಪೇಪರು ಅಥವಾ ಬೇಡದೇ ಇರೋವಂತಹ ಚೀಲ ಏನಾದ್ರು ಒಂದು ಹಾಸ್ಕೊಳ್ಳಿ. ಆನಂತರ ಇದಕ್ಕೆ ಕೊಬ್ಬರಿ ಎಣ್ಣೆನ ನೀಟಾಗಿ ಚೆನ್ನಾಗಿ ಕೈಯಲ್ಲಿ ಸವರ್ಕೊಳ್ಳಿ. ಹಾಗೆಯೇ ಚಾಕುಗೂ ಕೂಡ ನೀವು ಕೊಬ್ಬರಿ ಎಣ್ಣೆನ ಸವರ್ಕೊಳ್ಳಿ. ಆವಾಗ ನಮಗೆ ಯಾವುದೇ ರೀತಿ ಅಂಟು ಹಲಸಿನಣ್ಣಲ್ಲಿರುವಂತಹ ಹಾಲು ನಮ್ಮ ಕೈಗೆ ಅಂಟಲ್ಲ. ನೋಡಿ, ಇನ್ನೊಂದು ಸ್ವಲ್ಪ ಹಚ್ಕೊಳ್ಳಿ. ನಾನು ಅದ್ರಲ್ಲಿ ಫಸ್ಟ್ ಹಚ್ಕೊಂಡಿದ್ದ ವೀಡಿಯೋ ಇರಲಿಲ್ಲ ಅಂದ್ಬಿಟ್ಟು ಈಗ ಮತ್ತೆ ತೋರಿಸ್ತಾ ಇದ್ದೀನಿ. ಈಗ ನೋಡಿ, ಸೆಂಟರ್ ಪಾಯಿಂಟ್ ಈ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ. ಹುಷಾರಾಗಿ ಕಟ್ ಮಾಡ್ಕೊಳ್ಳಿ, ಕೈ ಗ್ರಿಪ್ ಸಿಗಲ್ಲ, ನಮಗೆ ಎಣ್ಣೆ ಹಾಕಿರ್ತೀವಲ್ವ. ಸೊ ಹಾಗಾಗಿ ಒಂದು ಬಟ್ಟೆ ಬೇಕಾದ್ರೆ ಇಟ್ಕೊಂಡು ನೀವು ಕಟ್ ಮಾಡ್ಕೋಬಹುದು. ನಾವೇನು ಚಾಕುಗೆ ಹಿಡಿತೀವಲ್ಲ, ಸೊ ಅಲ್ಲಿಗೆ ನೋಡಿ ಈ ರೀತಿಯಾಗಿ ಬರುತ್ತೆ. ಈಗ ನಿಮಗೆ ಮಧ್ಯದಲ್ಲಿ ನೋಡಿ ಹಾಲು ಕಾಣಿಸ್ತಾ ಇದೆ, ನಿಮಗೆ ನೋಡ್ತಾ ಇರ್ಬೋದು. ಆದಷ್ಟು ಸ್ವಲ್ಪ ಚಾಕುನ ದೊಡ್ಡದೇ ತೊಗೊಳ್ಳಿ. ಹಣ್ಣು ಸ್ವಲ್ಪ ದೊಡ್ಡದಿರುತ್ತಲ್ಲ, ನಮಗೆ ಕಟ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅನ್ನೋರು ದೊಡ್ಡದಾಗಿರುವಂತಹ ಚಾಕು ತೊಗೊಳ್ಳಿ. ಈಗ ನೋಡಿ, ಮಧ್ಯದಲ್ಲಿ ಹಾಲು ಹೆಂಗೆ ಬರ್ತಾ ಇದೆ. ಸೊ ಹಾಲು ಸೋರಾಗಿ ಬಿಡದೆ ತಕ್ಷಣ ನೀವು ಈ ರೀತಿ ನ್ಯೂಸ್ ಪೇಪರಲ್ಲಿ ನೀಟಾಗಿ ಒರೆಸ್ಕೊಂಡ್ಬಿಡಿ. ಹಣ್ಣಿಗೆಲ್ಲ ಸ್ಪ್ರೆಡ್ ಮಾಡ್ಕೊಬೇಡಿ, ಅದು ಎಲ್ಲ ಹಾಲು ಚೆಲ್ಲಿರುತ್ತೆ ಅಷ್ಟು ಮಾತ್ರ ಒರೆಸ್ಕೊಂಡು ಎತ್ತಿಟ್ಕೊಬೇಡಿ. ಈಗ ಹಾಲು ನಮಗೆ ಬರೋದು ಕಂಟ್ರೋಲ್ ಆಗುತ್ತೆ. ಆನಂತರ ಇದಕ್ಕೆ ನೋಡಿ, ಇವಾಗ ಮಧ್ಯದಲ್ಲಿ ಕಟ್ ಮಾಡಿಕೊಂಡು ತೊಳೆನ ಈಸಿಯಾಗಿ ಬಿಡಿಸ್ಕೋಬಹುದು. ಹಣ್ಣು ಕೂಡ ವೇಸ್ಟ್ ಆಗಲ್ಲ, ಎಲ್ಲೂ ಹಾಲು ಚೆಲ್ಲದೆ ಇರೋ ಥರ ನೀವು ಈ ರೀತಿ ಒಂದು ಸರಿ ಕಟ್ ಮಾಡಿ ನೀಟಾಗಿ ಬರುತ್ತೆ ನಿಮಗೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ. ಒಳ್ಳೊಳ್ಳೆ ರೆಸಿಪೀಸ್ನ ನಾನು ಶೇರ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹಲಸಿನಣ್ಣಿನ ಒಬ್ಬಟ್ಟು ಅಥವಾ ಹೋಳಿಗೆ ಹೇಗೆ ಮಾಡೋದು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ವೆಯ್ಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನೋಡಿ, ಈ ರೀತಿಯಾಗಿ ಹಲಸಿನಕಾಯಿ ಹಾಗೆಯೇ ಹಣ್ಣು ಎಷ್ಟು ನೀಟಾಗಿ ತೊಳೆ ಆಗಿ ಬರುತ್ತೆ ನೋಡಿ. ಈ ರೀತಿ ಬಿಡಿಸ್ಕೊಂಡ್ರೆ ನಿಮಗೆ ಹಲಸಿನಣ್ಣು ಬೆಳೆಸ್ಕೊಳ್ಳೋದು ತುಂಬಾ ಈಸಿ. ಎಷ್ಟೋ ಜನ ತುಂಬ ಕಷ್ಟ ಹಲಸಿನಣ್ಣು ಕಟ್ ಮಾಡೋದು ಅಂತ ಅಂದ್ಕೊಂಡಿರ್ತಾರೆ. ಈ ರೀತಿ ಕಟ್ ಮಾಡಿ ಈಸಿಯಾಗಿ ಒಂದೊಂದೇ ತೊಳೆ ನೀವು ಬಿಡಿಸ್ಕೋಬಹುದು.